ಬುನಾದಿಗಳು ಬೇರೆ. ಆದರೆ ಈಗಿರೋ ಬುನಾದಿ ಆಕರ್ಷಕವಾದ ಮನೆಗಳನ್ನೇ ಹುಡುಕ್ತಾರೆ ವಿನಃ, ಅಂದರೆ ಆ ಥರ ಮನೆ ಕಟ್ಟಕ್ಕೆ ನೋಡ್ತಾರೆ. ನಿಮ್ಮ ಥರ ಆಳ ಆಗೋದು ದೊಡ್ಡದಾಗಿ ಮನೆ ಕಟ್ಟಿ ಅದನ್ನು ದೊಡ್ಡದು 100 ವರ್ಷ ಬರಬೇಕು ಅನ್ನೋ ಸಂಘಟನೆಗಳು ಈಗಿರಲ್ಲ. ಅದು ಸಹಜವಾಗಿ ಇವತ್ತಿನ ಜನ್ರೇಷನಲ್ಲಿ ಇರುವಂಥದ್ದು. ಇವತ್ತಿನ ಜನ್ರೇಷನ್ನವರು ಈಗ ಯಂಗ್ ಜನ್ರೇಷನ್ ಮೊಬೈಲ್ ಯುಗದಲ್ಲಿ ಇರೋಂಥವ್ರು, ಅಂದರೆ ಈ ಸ್ವಾತಂತ್ರ್ಯ ಬಂದು ಹುಟ್ಟಿದ ಮೇಲೆ ಎಷ್ಟೋ ವರ್ಷ ಆಗಿ ಇನ್ನೂ ಇರೋಂಥವ್ರು, ಈ ರೀಸೆಂಟಾಗಿರೋಂಥವ್ರು, ಇವರ ಹೋರಾಟ, ಇವರ ವಿಚಾರ, ಇವರು ಹೋಲಿಸುವಂಥ ಪ್ರಶ್ನೆಗಳು ಅಥವಾ ಉತ್ತರಗಳು ಅಥವಾ ಹೋರಾಟಗಳು ನಿಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಏನನ್ನೆಲ್ಲ ನೀವು ಪ್ಲಾನ್ ಮಾಡ್ಕೊತೀರಾ? ಸರ್, ಈಗ ನಾನು ಆಗಲೇ ಹೇಳಿದೆ, ಟ್ರೇಡ್ ಯೂನಿಯನ್ ಚಳವಳಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಘಟನೆಗಳು ಈ ತಂತ್ರಜ್ಞಾನ ಆಗ್ಬೋದು, ಇನ್ನೊಂದು ಇರ್ಬೋದು, ಇದೆಲ್ಲದರ ಪರವಾಗಿ ನಾವಿದ್ದೇವೆ. ಆದರೆ ಇದನ್ನು ಅಳವಡಿಸ್ಕೊಳ್ಳೋ ವಿಚಾರದಲ್ಲಿ ನಾವು ಸ್ವಲ್ಪ ನಿಧಾನ ಇರ್ಬೋದು. ಬೇರೆಯವರು ಭಾಳ ಫಾಸ್ಟಾಗಿ ವಾಟ್ಸಪ್ ಗ್ರೂಪ್ ಮಾಡಿ ಅದ್ರ ಮೂಲಕನೇ ಕ್ರಾಂತಿ ಮಾಡಿಬಿಟ್ರು ಸಾರಿಗೆ ನಿಗಮಗಳಲ್ಲಿ. ಬಟ್ ಅವ್ರು ವಾಟ್ಸಪ್ ನಾವು ಉಪಯೋಗಿಸ್ಕೊಂಡು ಮಾಡಿದ್ದೇನೋ ಬರೀ ಸುಳ್ಳು ಪ್ರಚಾರ, ಅನಂತ ಸುಬ್ಬರಾವ್ ಬಗ್ಗೆ, ಫೆಡರೇಷನ್ ಬಗ್ಗೆ, ಅದರ ಹೋರಾಟಗಳ ಬಗ್ಗೆ ಗೌರವ ಕಳೆಯುವಂಥ ಮಾತುಗಳಾಡಿದ್ದು ಬಿಟ್ಟರೆ ಅವರು ಸಂಘಟನೆ ಸಂಸ್ಥೆ ಉಳಿಯುವಂಥ ಮಾತುಗಳಾಡಿದ್ರ? ಅವ್ರು ಏನು ಹೇಳ್ತಾರೆ ಕೊನೆಯಲ್ಲಿ ಕೂಟದವ್ರು ಏನು ಹೇಳಿದ್ರು, ಸಂಸ್ಥೆ ಮಾರ್ಬಿಡ್ಲಿರಿ, ನಮಗೇನಾಗಬೇಕು, ನಮಗೆ ಕೊಡೋದು ಕೊಡಲಿ ಅಂದರು. ಇವತ್ತು ಆ ಥರದ ಒಂದು ನಿಲಿಮೆ ತೊಗೊಂಡು ಇವತ್ತು ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ನಾವು ಹೇಳಿದ್ವಿ, ಅನಂತ ಸುಬ್ರಾರ್ ಹೇಳಿದ್ರು, ಆಂಧ್ರದಲ್ಲಿ ಸರ್ಕಾರಿ ನೌಕರರಾಗಿದ್ದಾರೆ, ಅವ್ರು ನೋಡ್ಕೊಂಬನ್ರಿ ಅಂದರು. ಅದು ಯಾರಿಗೂ ಬೇಡ. ನಾವು 3 ದಿವಸ ಅಲ್ಲಿದ್ದು ವಿಜಯವಾಡಲ್ಲಿ ಸ್ಟಡಿ ಮಾಡ್ಕೊಂಡು ಬಂದು ಯಾಕೆ ಸರ್ಕಾರಿ ನೌಕರರಾಗಬಾರ್ದು ಅಂತ 45 ಪುಟಗಳ ರಿಪೋರ್ಟನ್ನು ಕಳಿಸದ್ದವರಿಗೆ ಕೊಟ್ವಿ, ಸರ್ಕಾರಕ್ಕೆ ಕೊಟ್ವಿ. ಏನೇ ಸರ್ ರಿಪೋರ್ಟಲ್ಲಿ? ಆ ರಿಪೋರ್ಟ್ ಅದ್ರ ಮೇಲೆ ಸರ್ಕಾರ ಹೇಳಿದ ತೀರ್ಮಾನ ಮಾಡಿರೋದು ಅಲ್ಲ, ಇದು ವಯಬಲ್ ಅಲ್ಲ ಅಂತ. ಓಕೆ, ಈಗ ನಾನು ಹೇಳ್ತಿರೋದು ಆಂಧ್ರದಲ್ಲಿ ಸರ್ಕಾರ ನೌಕರನಾಗಿ ಮಾಡಿದ್ರು. ಸೊ ಅದರ ವರದಿನ ನೀವು 3 ದಿನ ಇದ್ದು ತೊಗೊಂಬಂದ್ರಿ. ಏನೇನು ಇತ್ತಲ್ಲಿ, ಏನೇನು ಕೊಟ್ಟಿದ್ರು, ಏನು ಕೊಟ್ಟಿಲ್ಲ, ಏನು ಮಾರ್ಕವಾಗಿತ್ತು, ಏನು ಬೇಡವಾಗಿತ್ತು, ಏನು ಬೇಕಾಗಿತ್ತು? ಸರ್, ಮೊದಲನೇದಾಗಿ ಸರ್ಕಾರಿ ನೌಕರಿಗೆ ಸಮಾನ ವೇತನ ಇವತ್ತು ಕೇಳ್ತಾ ಇದ್ದಾರೆ. ಸಮಾನ ವೇತನ ಕೊಡೋದಿರಲಿ, ಸಮಾನ ಹೆಚ್ಚಳನೂ ಕೊಡಲಿಲ್ಲ. ಸರ್ಕಾರಿ ನೌಕರಿಗೆ ಅವರು ವೇತನ ಆಯೋಗದಲ್ಲಿ 27% ವೇತನ ಹೆಚ್ಚಳ ಕೊಟ್ಟರೆ ಸಾರಿಗೆ ನೌಕರರಿಗೆ 13.1% ಕೊಟ್ಬಿಟ್ಟು ಇಷ್ಟೇ ಕೊಡೋದು ಅಂತ ಹೇಳಿದ್ರು. ಸರ್ಕಾರಿ ನೌಕರರು ಮೊದಲೇ ಸರ್ಕಾರಿ ನೌಕರರಾಗಿದ್ದವರು ಅವ್ರಿಗೆ 27% ಕೊಟ್ಟ ತಕ್ಷಣ ಮುಂದಕ್ಕೆ ಹೋದರು. ಸಾರಿಗೆ ನೌಕರರು ಇವಾಗ ಸರ್ಕಾರಿ ನೌಕರರಾದಮೇಲೆ ಇವರನ್ನು ಪಕ್ಕಕ್ಕೆ ಬಿಟ್ಟರು. ಟ್ರೇಡ್ ಯೂನಿಯನ್ನ ಕರೆದು ಮಾತಾಡಲ್ಲ. ಮತ್ತು ಡಿಪೋ ಮಟ್ಟದ ಕಿರುಕುಳಗಳು ಅದೇ ಥರ ಮುಂದುವರೆದಿದೆ. ಮತ್ತು ಹೊಸ ಬಸ್ಗಳು ಬರಲಿಲ್ಲ, ಹೊಸ ರಿಕ್ರೂಟ್ಮೆಂಟ್ ಇಲ್ಲ. 51,000 ಜನ ಇದ್ದರು ಬೈಫರ್ಕೇಷನ್ ಆದ ಸಂದರ್ಭದಲ್ಲಿ. ಸರ್ಕಾರಿ ನೌಕರರಾಗೋ ಸಂದರ್ಭದಲ್ಲಿ 42,000 ಜನ ಆದರು. ಈಗ ಇನ್ನೂ ಕಮ್ಮಿ ಆಗಿದೆ, ರಿಕ್ರೂಟ್ಮೆಂಟ್ ಇಲ್ಲ, ಖಾಸಗೀಕರಣ ಜಾಸ್ತಿ ಆಗಿದೆ, ಕಾಂಟ್ರಾಕ್ಟ್ಕರಣ ಜಾಸ್ತಿ ಆಗಿದೆ. ಅಂದರೆ ಆಂಧ್ರದಲ್ಲಿ ಆಗಿರುವಂಥದ್ದು ಮೇಲೆ ನೋಡೋಕ್ಕೊಂದು ಒಳಗಿರೋದು, ಅಂದರೆ ಈ ಚೆನ್ನೈ ಮಾಡಲು ಹ್ಯಾಂಡ್ಸೆಟ್ ಥರ ಆಗಿದೆ ಅಂದಂಗಾಯ್ತು ನೀವು ಹೇಳ್ತಿರೋದು? ಖಂಡಿತವಾಗ್ಲೂ ಅದೇ ಆಗಿರೋದು. ಓಕೆ. ಸೊ ನಾವು ಅದನ್ನು ಅಧ್ಯಯನ ಮಾಡಿ ಬಂದು ಇದು ನಮ್ಮ ಕಾರ್ಮಿಕರ ಹಿತ ಕಾಪಾಡಲ್ಲ, ಸಂಸ್ಥೆ ಹಿತ ಕಾಪಾಡಲ್ಲ ಅಂತ. ಆದರೆ ನಮ್ಮಲ್ಲಿ ಇವಾಗ ಶಕ್ತಿ ಯೋಜನೆ ಬಂದ ಮೇಲೆ ಇವತ್ತು 13,000 ರಿಕ್ರೂಟ್ಮೆಂಟ್ ಆಗ್ತಾಯಿದೆ. ಮತ್ತು ಬಸ್ಸುಗಳು 1,000 ಬಸ್ ಬಂತು ಅಂದರೆ 4,000 ರಿಕ್ರೂಟ್ಮೆಂಟ್ ಆಗುತ್ತೆ ನಮ್ಮಲ್ಲಿ. ಮತ್ತು ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದೆ, ಅದನ್ನು ಕೂಡ ನಾವು ಫೈಟ್ ಮಾಡಬೇಕಿನ್ನು ಮುಂದಿನ ದಿನಗಳಲ್ಲಿ. ಓಕೆ ಸರ್. ಗುತ್ತಿಗೆ ಪದ್ಧತಿ ಫೆಡರೇಷನ್ ಬಲಿಷ್ಠವಾಗಿರೋವರೆಗೂ ಗುತ್ತಿಗೆ ಪದ್ಧತಿ ನಮ್ಮ ಸಂಸ್ಥೆ ಒಳಗೆ ಬಂದಿರಲಿಲ್ಲ. ಫೆಡರೇಷನ್ನು ಹಲವಾರು ಮುಷ್ಕರಗಳು ಮಾಡಿದೆ. ಅನಂತ ಸುಬ್ಬರಾವ್ ಅವ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಡ್ತಾರೆ, 300 ಸ್ಟ್ರೈಕ್ ಮಾಡಿಸಿದ್ದಾರೆ ಈ ಮಹಾನುಭಾವ ಅಂತ. ಆದರೆ ಯಾವತ್ತೂ ಕೂಡ ಖಾಸಗಿ ಬಸ್ಗಳು ನಮ್ಮ ಬಸ್ ಸ್ಟ್ಯಾಂಡ್ ಒಳಗೆ ಬಂದಿರಲಿಲ್ಲ. ಕೂಟದ ಸ್ಟ್ರೈಕಿಂದ ಇದೆರಡೂ ಆಗೋಯ್ತು. ಇವತ್ತು ಎಲೆಕ್ಟ್ರಿಕ್ ಬಸ್ಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇದನ್ನು ಫೈಟ್ ಮಾಡಬೇಕಾದ್ರೆ 4,500 ಬಸ್ಸನ್ನು ಮೋದಿಯವರ ಇದರಲ್ಲಿ ಪ್ರೈವೇಟ್ ಬಸ್ಗಳಿಗೆ ಅವರು ಸಬ್ಸಿಡಿ ಕೊಡ್ತಾರೆ. ಎಲೆಕ್ಟ್ರಿಕ್ ಬಸ್ಗಳಿಗೆ ಸಾರಿಗೆ ಸಂಸ್ಥೆಗಳು ಬಸ್ ಕೊಂಡ್ಕೊಳ್ಳೋ ಹಾಗೆ ಇಲ್ಲ. ಓಕೆ ಸರ್, ನಾನು ಈ ವಿಷಯಕ್ಕೆ ಖಾಸಗೀಕರಣದ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ. ಸೊ ಈಗ ಈ ಸಂಚಿಕೆ ಮುಗಿಸುವಂಥ ಒಂದು ಟೈಮ್ ಬರ್ತಾ ಇದೆ. ಖಾಸಗೀಕರಣ ಏನಾಗ್ತಿದೆ, ಎಲ್ಲರೂ ಖಾಸಗೀಕರಣ ಆಗಿದೆ, ಮುಂದೆ ಏನಾಗ್ತಿದೆ, ನೌಕರ ಜೀವನ ಮುಂದೆ ಹಿಂಗಾಗುತ್ತೆ, ಯಾವ ಥರ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾಡಿ. ಸದ್ಯಕ್ಕೆ ಇರುವಂಥದ್ದು ಸಾರಿಗೆ ನೌಕರರಿಗೆ ವೇತನ, ಅಂದರೆ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಎಷ್ಟೋ ಜನ ಸಾಲ ಮಾಡ್ಕೊಂಡಿದ್ದಾರೆ, ಮಕ್ಕಳು ಫೀಸ್ ಕಟ್ಟಬೇಕು, ಸುಮಾರು ಅವರ ವೈಯಕ್ತಿಕವಾದ ಸಮಸ್ಯೆಗಳಿದ್ದಾವೆ. ಇದಕ್ಕೆ 38 ತಿಂಗಳ ಅರಿಯಸ್ನ ತುಂಬ ಜನ ಕಾಯ್ತಾ ಇದ್ದಾರೆ. ಈ ಅರಿಯಸ್ ಸಂಬಂಧಪಟ್ಟಂಗೆ, ಈ 38 ತಿಂಗಳು ಹಿಂಬಾಕಿ ತರೋಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮುಂದಿನ ದಿನಗಳ ಹೋರಾಟ ಇರುತ್ತಾ ಇರಲ್ವಾ? ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ತೀರ್ಮಾನಗಳನ್ನು ನಾವು ತಗೊಂಡಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4ನೇ ತಾರೀಕು ಜುಲೈ ನಡ್ಕೊಂಡಂಥ ರೀತಿ ಖಂಡಿತವಾಗಲೂ ಈ ರಾಜ್ಯದ ಮುಖ್ಯಮಂತ್ರಿ ಥರ ಅವ್ರು ಖಂಡಿತ ಮಾತಾಡಲಿಲ್ಲ. ಅಟ್ಲೀಸ್ಟ್ ನಮ್ಗೆ ಅರ್ಥವಾಗುತ್ತೆ, ನಾವು ಕೂಡ ಟ್ರೇಡ್ ಯೂನಿಯನ್ ಚಳವಳಿಲಿ ಭಾಳ ವರ್ಷಗಳಿಂದ ಇದ್ದೀವಿ. ಮ್ಯಾನೇಜ್ಮೆಂಟ್ ಪರವಾಗಿ ವಕೀಲರು ಅವ್ರ ಕೇಸನ್ನು ಅವ್ರು ಚೆನ್ನಾಗಿ ಆರ್ಗ್ಯೂ ಮಾಡ್ಕೋತಾರೆ. ಅವ್ರ ಕೇಸ್ ಗೆಲ್ಲಬೇಕಾಗುತ್ತೆ, ದುಡ್ಡು ಕೊಟ್ಟಿರ್ತಾರೆ ಮ್ಯಾನೇಜ್ಮೆಂಟು. ಆದರೆ
ಆ ಪ್ರೊಫೆಷ್ನಲಿಸಮು ಇರಲಿಲ್ಲ ಸಿದ್ದರಾಮಯ್ಯನವ್ರ ಮಾತಿನಲ್ಲಿ. ಟೋಟಲಿ ಅವರೊಬ್ಬ ಕಾರ್ಮಿಕ ವಿರೋಧಿ, ಮ್ಯಾನೇಜ್ಮೆಂಟ್ ಪರ ಅಲ್ಲ, ಅದು ಕಾರ್ಮಿಕ ವಿರೋಧಿ ಒಬ್ಬ ವಕೀಲಂತರ ಮಾತಾಡಿದ್ರು ಅವರು. ಸಿದ್ದರಾಮಯ್ಯನವರಿಂದ ನಾವು ಅದನ್ನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಹೇಳ್ತೀವಿ, ಹಿಂದೆ ಸಿದ್ದರಾಮಯ್ಯನವ್ರ ಮಾತಿಗೆ ಗೌರವ ಕೊಟ್ಟು ಡಿಸೆಂಬರ್ 31ನೇ ತಾರೀಕು ಸ್ಟ್ರೈಕ್ ನೋಟಿಸನ್ನು ವಾಪಸ್ ತೊಗೊಂಡ್ವಿ. ಆದರೆ ಸಿದ್ದರಾಮಯ್ಯನವರು ಇವತ್ತು ಆ ಥರದೊಂದು ಗೌರವ ಪಡ್ಕೊಳ್ಳೋಂಥ ಒಂದು ಅರ್ಹತೆಯನ್ನು ಇವತ್ತು ಕಳ್ಕೊಂಡಿದ್ದಾರೆ ಅಂತ ಭಾಳ ಬೇಸರದಿಂದಲೇ ನಾವು ಹೇಳಬೇಕಾಗುತ್ತೆ. ಸೊ ಅದರಿಂದ ನಾಳೆ ಮರುದಿವಸ ನಾವು ಸ್ಟ್ರೈಕ್ ಮಾಡೋಂಥ ಸಂದರ್ಭ ಬಂದರೆ ಸಿದ್ದರಾಮಯ್ಯನವರು ನಮ್ಮನ್ನು ಸ್ಟ್ರೈಕ್ ನೋಟಿಸ್ ವಾಪಸ್ ತಗೊಳ್ರಿ ಅಂದರೆ ಡಿಸೆಂಬರ್ 31ನೇ ತಾರೀಕು ಸಿಕ್ಕಂಥ ಗೌರವ ಅವರಿಗೆ ಇವತ್ತು ಖಂಡಿತ ಸಿಗಲ್ಲ ಅನ್ನೋ ಮಾತನ್ನು ನಾನು ಹೇಳಬಲ್ಲೆ. ಓಕೆ, ನಮ್ಮ ಅರಿಯರ್ಸ್ಗೋಸ್ಕರ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ. ನಮ್ಮ 1/1/24ನೇ ತಾರೀಕಿನ ವೇತನ ಪರಿಷ್ಕರಣೆ ಪರವಾಗಿ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ. ಆನಂದ್ ಸುಬ್ರಾಯರೇ, ಈಗ ನಿಮ್ಮ ಪ್ರಕಾರ ಸಂಘಟನೆಗಳು ಹೆಂಗೆ ಹೋಗ್ತಾ ಇದ್ದಾವೆ ಸಾರಿಗೆ ನಿಗಮಗಳಲ್ಲಿ? ಇದು ಪೂರಕನ ಮಾರಕನ? ಈ ವಿಷಯದಲ್ಲಿ ಆಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ವಿಜಯಭಾಸ್ಕರ್ ಅವರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಒಂದೇನೆಂದರೆ, ಸಂವಿಧಾನಾತ್ಮಕವಾಗಿ ಟ್ರೇಡ್ ಯೂನಿಯನ್ಗಳು ಮಾಡ್ಬೋದು ಈ ದೇಶದಲ್ಲಿ. ಅದರಿಂದ ಹಲವಾರು ಟ್ರೇಡ್ ಯೂನಿಯನ್ ಹಲವಾರು ಕಾರಣಗಳಿಗೆ ಬಂದಿವೆ. ಇವಾಗ ನಾವೇ ಹೇಳ್ತೀವಿ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತೀವಿ. ವಿಬ್ಗಯಾರ ಆ ಬಿಳಿ ಬಣ್ಣ ತಗೊಂಡ್ರೆ ಅಲ್ಲಿ 7 ಬಣ್ಣ ಇರುತ್ತೆ. ಹಾಗೆ ಚಳುವಳಿ 7 ಯೂನಿಯನ್ ಇದ್ದರೂ ಕೂಡ ಅದು ಒಂದೇ ಚಳುವಳಿಯಾಗಿ ಬಂದಿದೆ. ಇವಾಗ ನಾಳೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ಎಲ್ಲರೂ ಸೈನ್ ಮಾಡಿಕೊಡ್ತೀವಿ. ಅದರಿಂದ ನಂಬರ್ ಆಫ್ ಟ್ರೇಡ್ ಯೂನಿಯನ್ಸು ಮೂಮೆಂಟ್ ಡಿಸೈಡ್ ಮಾಡೋದಿಲ್ಲ. ಎಷ್ಟೇ ತೊಂದರೆ ಇದ್ದರೂ ಕೂಡ, ಯಾವುದೇ ಯೂನಿಯನ್ ಫಾಲೋವರ್ಸ್ ಇದ್ದರೂ ಕೂಡ ಅವರ ಡಿಮಾಂಡ್ಗಳು ಬೇಡಿಕೆ ಈಡೇರಿಕೆ ಇದ್ದಾಗ ಅನಿವಾರ್ಯವಾಗಿ ಅವರೆಲ್ಲ ಒಂದಾಗಬೇಕಾಗತ್ತೆ. ಹಾಗೆ ನಾವು ಕಾಮನ್ ಡಿಮಾಂಡ್ ಹಾಕಿ ಹೋರಾಟಗಳು ಮಾಡ್ತೀವಿ. ಅದರಿಂದ ಇಲ್ಲಿ 6 ಯೂನಿಯನ್ಗಳು 16 ಯೂನಿಯನ್ಗಳಿರೋದು ಚಳುವಳಿಗೆ ಏನು ತೊಂದರೆ ಆಗೋದಿಲ್ಲ. ಮತ್ತು ಒಂದೇನೆಂದರೆ, ಚಳುವಳಿಯಲ್ಲಿ ಭಾಗವಹಿಸೋರು ಬರೀ ಲೀಡರ್ಗಳಲ್ಲ, ಲೀಡರ್ಗಳು ನಾಯಕತ್ವ ಕೊಡ್ತೇವೆ. ಚಳುವಳಿಯಲ್ಲಿ ಭಾಗವಹಿಸೋ ಆರ್ಡಿನರಿ ಜನ, ಇವಾಗ ನಾಳೆ 38 ತಿಂಗಳು ಅರಿಯರ್ಸ್ ಬರಲಿಲ್ಲ ಅಥವಾ 1/1/24ರಿಂದ ವೇತನ ಹೆಚ್ಚಳ ಆಗಲಿಲ್ಲ ಅಂದರೆ 1,15,000 ಜನರಿಗೆ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಆ ಜನ ಅನಿವಾರ್ಯವಾಗಿ ಸ್ಟ್ರೈಕ್ ಮಾಡಬೇಕಾಗತ್ತೆ, ಲೀಡರ್ಗಳು ಅಪ್ಲೈಸ್ ಮಾಡೋದಕ್ಕಲ್ಲ. ಅದಕ್ಕೆ ಧೈರ್ಯವಾಗಿ ನಾವು ಲೀಡರ್ಶಿಪ್ ಕೊಡ್ತೀವಿ. ಮ್ಯಾನೇಜ್ಮೆಂಟ್ ಎಷ್ಟೇ ಪಿತೂರಿ ಮಾಡಲಿ, ಸರ್ಕಾರ ಎಷ್ಟೇ ಪಿತೂರಿ ಮಾಡಲಿ, ಜನ ಒಂದಾದರೆ ನಾವು ಚಳುವಳಿಗೆ ಲೀಡರ್ಶಿಪ್ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ಆದ್ದರಿಂದ ಹಲವಾರು ಯೂನಿಯನ್ಗಳಾಗ್ಬಿಟ್ಟಿವೆ, ಅದರಿಂದ ಏನೋ ಆಗಬಾರ್ದಾಗತ್ತೆ ಅಂತೇನಿಲ್ಲ. ಇವರಾಗಲೇ ಹೇಳಿದರು, 2012ರಿಂದ ಫಾರ್ಮ್ ಆದಂಥ ಜಂಟಿ ಸಮಿತಿ 2012, 2016, 2023ರಲ್ಲಿ ತೀರ್ಮಾನಗಳು ಮಾಡಿ ವೇತನ ಹೆಚ್ಚಳ ಮತ್ತು ಹಲವಾರು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರದ ಮೇಲೆ ಚಳುವಳಿ ಮೂಲಕ ಒತ್ತಡ ಹಾಕಿದೆ. ಆದರೆ ಇವತ್ತು ಕೂಡ ಅದು ಸತ್ಯ. ಸೊ 6 ಯೂನಿಯನ್ಗಳು ನಾವು ಕೊಟ್ಟಿದ್ದೀವಿ. ಬೇರೆ ಯಾರಾದರೂ ಎಷ್ಟೇ ಡಿಫರೆನ್ಸ್ ಇದ್ದರೂ ಕೂಡ ಆ ಸ್ಟ್ರೈಕು ಅಕಸ್ಮಾತ್ ಆದರೆ ಅನಿವಾರ್ಯವಾಗಿ ಸರ್ಕಾರದ ಅವಿವೇಕದಿಂದ ಸ್ಟ್ರೈಕ್ ಆದರೆ ನಾಳೆ ಅವರು ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ ಅಂದರೆ ಜನ ಅದಕ್ಕೆ ಅಂಥ ಸಂಘಟನೆಗೆ ಅಂಥ ನಾಯಕತ್ವಕ್ಕೆ ಬೆಂಬಲ ಕೊಡೋದಿಲ್ಲ. ಓಕೆ ಸರ್, ಆದರೆ ನಮಗೆ ವಿಶ್ವಾಸ ಇದೆ ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ ಅಂತ. ಓಕೆ ಸರ್, ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ, ಕೊನೆಯದ ಖಡಕ್ ಆಗಿರೋ ಪ್ರಶ್ನೆ ಕೇಳ್ತೀನಿ. ನಿಜನಾ ಸುಳ್ಳ ಒಂದೇ ಮಾತಲ್ಲಿ ನೀವು ಹೇಳಬೇಕು. ಎಸ್ ಸರ್. ಓಕೆ, ಈಗ ಆನಂದ್ ಸುಬ್ರಾಯರು ಅಥವಾ AITUC ಅವರು ಸುಮಾರು ಸಂಘಟನೆಗಳಿಗೆ ಮಾನ್ಯತೆ ಪಡೆದಿದೆ ಸಾರಿಗೆ ನಿಗಮದಲ್ಲಿ. ಅದರ PF ಟ್ರಸ್ಟ್ ಇರ್ಬೋದು, ಬೇರೆ ಬೇರೆ ಥರದ್ದು ಇರ್ಬೋದು. ಈ PF ಟ್ರಸ್ಟನ್ನು ಇಟ್ಕೊಂಡು ಮ್ಯಾನೇಜ್ಮೆಂಟನ್ನು ಕಟ್ಟಿ ಹಾಕುವಂಥ, ಮ್ಯಾನೇಜ್ಮೆಂಟನ್ನು ಆಟ ಆಡಿಸುವಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತಾರ. ಇದು ನಿಜನಾ ಸುಳ್ಳ? ಒಂದು ಮಾತಲ್ಲಿ ಹೇಳಿ. ಅಬ್ಸಲ್ಯೂಟ್ಲಿ. ನಾವೆಂತ ಆಟ ಆಡ್ಸೋಕ್ಕಾಗುತ್ತೆ? PF ಡಿಪಾರ್ಟ್ಮೆಂಟ್ ನಮ್ಮನ್ನು ಆಟ ಆಡಿಸ್ತಿದೆ. 3,000 ಕೋಟಿ ಕೊಟ್ಟಿಲ್ಲ ಅಂಥೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇವಾಗ 1,700 ಕೋಟಿ ನಾವು ಕೊಡಿಸಿದ್ದೀವಿ ಒತ್ತಡ ಹಾಕಿ. ಇನ್ನೂ 1,000 ಕೋಟಿ ಕಟ್ಟಬೇಕಾಗಿದೆ. ಅದರಿಂದ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದೇನದು? ಆ್ಯಂಡ್ ಬ್ಲ್ಯಾಕ್ ಮೇಲು ಮತ್ತು AITUC ಜೊತೆಲಿ ಹೋಗಲ್ಲ. ಹೇಳ್ತಾರೆ ನೋಡಿ, ಅವರು ಬ್ಲ್ಯಾಕ್ ಮೇಲರ್ಸು, ನಾವಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕೊನೆಯ ಮಾತು ನಿಮ್ದು ಏನಾಗಿರುತ್ತೆ ಈ ಸಂಚಿಕೆ ಕೊನೆಯ ಮಾತು? ಈ ಸಂಚಿಕೆಯಲ್ಲಿ ನಾನು ಕೊನೆಯದಾಗಿ ಹೇಳಬೇಕಾದ್ರೆ, ಪರಿಸ್ಥಿತಿ ಬಹಳ ಕಷ್ಟವಾಗಿದೆ. ಯಾಕೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಯವರೇ ಸಾರಿಗೆ ನಿಗಮ ನೌಕರಿಗೆ ಏನೂ ಕೊಡಬೇಕಾಗಿಲ್ಲ, ಇನ್ನೂ 4 ವರ್ಷ ಕಾಯಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಯಾರೂ ಕೂಡ
ಒಂದು ಡೇ ಡ್ರೀಮಲ್ಲಿ ಇರಬೇಡಿ, ಕನಸು ಕಾಣ್ತಾ ಇರಬೇಡಿ. ವಾಸ್ತವಾಸಂತಿ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಕೈ ಜೋಡಿಸಿ ಈ ರಥವನ್ನು ನೂಕೋಣ, ನಮ್ಮ ಬೇಡಿಕೆಗಳನ್ನ ಹೋರಾಟದ ಮೂಲಕ ಪಡೆಯೋಣ ಅನ್ನುವಂಥ ವಿಚಾರವನ್ನು ನಾನು ಹೇಳಿ ಈ ಸಂಚಿಕೆ ನೋಡುವಂಥ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ.